ಹಾಯ್ ಹಲೋ ಎವ್ರಿವಾನ್. ನನ್ನ ಸ್ನೋಸಿ ನೋಡೋಕ್ಕೆ ಇಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ, ಆದರೆ ನನ್ನ ಬೇಬಿಗೆ ಏನು ಮಾಡಿದ್ಲು ಗೊತ್ತಾ ಇವತ್ತು? ನೀವೇ ನೋಡಿ ಪಾಪ. ಅಳ್ತಾ ಇದ್ದಾಳೆ ಪಾಪ, ಅವಳು ಕಚ್ಚಿದೆ ಅಂತ ಅಂದ್ಕೊಂಡು. ಸೊ ಈ ಥರ ಮಾಡಿದ್ದು, ಇವಳು ಅದಕ್ಕೆ ತುಂಬ ಟಾರ್ಚರ್ ಮಾಡ್ತಾಳೆ, ಅದಕ್ಕೋಸ್ಕರ ಈ ಥರ ಮಾಡಿದ್ದೆ. ಇವಳು ಏನು ಮಾಡ್ತಾಳೆ ಅಂದರೆ ಅದಕ್ಕೆ ಹಿಂಗೆ ಪುಷ್ ಮಾಡೋದು, ಇಲ್ಲಾಂದರೆ ಟೈಟಾಗಿ ಹಗ್ ಮಾಡೋದು ಹಾಗೆಲ್ಲ ಮಾಡ್ತಾಳೆ. ಅದಕ್ಕೆ ಸ್ವಲ್ಪ ಇರಿಟೇಷನ್ ಆದಾಗ ಆ ಥರ ಮಾಡಿದ್ದೆ ಪಾಪ ಅದು. ಆ್ಯಂಡ್ ಇದು ಲಂಚ್ ಊಟ ಮಾಡ್ಕೊಂಡಿದ್ದೆ. ಸೊ ಅಡುಗೆ ರೂಮ್ ಈ ಥರ ನೀಟಾಗಿದ್ದರೆ ಮನಸ್ಸಿಗೊಂಥರ ಸಮಾಧಾನ. ಸಂಜೆ ಸ್ನ್ಯಾಕ್ಸ್ಗೆ ಸೊ ಇದನ್ನು ತಿಂದ್ವಿ, ನಾನು ಮತ್ತು ಬೇಬಿ ಇಬ್ಬರು. ಆ್ಯಂಡ್ ಇದನ್ನೆಲ್ಲ ತಿಂದು ಕಾಫಿ ಕುಡಿದು ಸ್ನೂಸಿಗೆ ಫುಡ್ ಹಾಕಿದ್ಮೇಲೆ ಹೊರಗಡೆ ಬಂದು ಸುಮ್ಮನೆ ಹೀಗೆ ನೋಡ್ತಾ ಇದ್ದೆ. ಒಂಥರ ಪೀಸಾಗಿ ಚೆನ್ನಾಗಿತ್ತು. ಸಂಜೆ ಟೈಮಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಅದು ಮರಗಳಿದೆ, ನಂಗೆ ಅದು ಹೆಸರು ಗೊತ್ತಿಲ್ಲ. ಅಲ್ಲಿ ಬಂದು ಗುಬ್ಬಚ್ಚಿಗಳೆಲ್ಲ ಚಿಲಿಪಿಲಿ ಅಂತ ಇರುತ್ತೆ. ಆ ಸೌಂಡ್ ಕೇಳೋಕ್ಕಂತಲೇ ಕಾಫಿ ಕುಡ್ಕೊಂಡು ಆ ಸೌಂಡ್ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಹೋದೆ. ಇದು ನನ್ನ ನೆಕ್ಸ್ಟ್ ವ್ಲಾಗ್. ತಿಂಡಿಗೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದೆ. ಸಂಜೆ ಕಾಫಿ ಎಲ್ಲ ಕುಡಿದು ಸೊ ನಾನು ನರ್ಸರಿಗೆ ಹೋಗೋಣ ಅಂದ್ಕೊಂಡೆ. ನಂಗೆ ಒಂದಷ್ಟು ಪ್ಲ್ಯಾಂಟ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಅಲ್ಲೇ ಲೈವಾಗಿ ಹೋಗಿ ತೊಗೊಳೋಣ. ಆನ್ಲೈನಲ್ಲಿ ನಾನು ಲ್ಯಾವೆಂಡರ್ ಪ್ಲ್ಯಾಂಟ್ ತೊಗೊಬೇಕು. ಸೊ ತುಂಬ ದಿನದಿಂದ ಲ್ಯಾವೆಂಡರ್ ಪ್ಲ್ಯಾಂಟ್ ತೊಗೊಬೇಕು ಅಂತ ಅಂದ್ಕೊತಾನೆ ಇದ್ದೀನಿ. ತೊಗೊಳಕ್ಕೆ ಆಗ್ತಾನೇ ಇಲ್ಲ. ಸೊ ಯಾವಾಗ ತೊಗೊತೀನಿ ಅಂತಲೂ ಗೊತ್ತಾಗ್ತಿಲ್ಲ. ಯಾಕಂದರೆ ಮನೆಯಲ್ಲಿ ಒಂಥರ ಇಂಡೋರ್ ಅಥವಾ ಔಟ್ಡೋರ್ ಎಲ್ಲಿಟ್ರೂ ಫ್ರೆಶ್ ಸ್ಮೆಲ್ಲಾಗಿ ಘಮ ಅಂತ ಇರುತ್ತೆ. ನಂಗೆ ಆ ಥರ ಫ್ರೆಶ್ ಸ್ಮೆಲ್ಲು ಮತ್ತು ಮನೇಲಿ ನೀಟಾಗಿ ಇಟ್ಕೊಳೋದು, ಈ ಗಿಡಗಳನ್ನೆಲ್ಲ ಬೆಳೆಸೋದಂದರೆ ತುಂಬ ಇಷ್ಟ. ಬಟ್ ಸ್ಪೇಸ್ ಇಲ್ಲ. ಬಟ್ ಇರೋ ಸ್ಪೇಸಲ್ಲಿ ಅಡ್ಜಸ್ಟ್ ಮಾಡಿ ನಾನು ಒಂದಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ನನಗೆ ಜಾಸ್ಮಿನ್ ಬೇಕಿತ್ತು ಮತ್ತು ರೋಸ್ ಬೇಕಿತ್ತು. ರೋಸ್ ತುಂಬ ಹೇಳಿಬಿಟ್ರು. ಸೊ ಅದಕ್ಕದು ವರ್ತೆ ಅಲ್ಲ. ಸೊ ಅದಕ್ಕೋಸ್ಕರ ಒಂದು ತುಳಸಿ ತೊಗೊಂಡು ಮತ್ತು ಇದು ಪಾಟೆಲ್ಲ ತೊಗೊಳೋಣ ಅಂದ್ಕೊಂಡೆ. ನೆಕ್ಸ್ಟ್ ಟೈಮ್ ಇನ್ನೊಂದು ನಮ್ಮ ಅಮ್ಮನ ಕರ್ಕೊಂಬಂದು ತೊಗೊಳೋಣ ಅಂದ್ಕೊಂಡು ವಾಪಸ್ ಬಂದುಬಿಟ್ಟೆ. ಇದೆಲ್ಲ ಇಟ್ಟಿದ್ರು. ಸೊ ಇದನ್ನೆಲ್ಲ ತೊಗೊಳೋ ಐಡಿಯಾ ನನಗೇನಿದ್ದಿಲ್ಲ. ಸೊ ನೆಕ್ಸ್ಟ್ ಯಾವಾಗಲಾದರೂ ನಮ್ಮ ಅಮ್ಮ ಜೊತೆಲಿ ಬಂದಾಗ ತೊಗೊಳೋಣ ಅಂದ್ಕೊಂಡು ಅಲ್ಲಿಂದ ನಡ್ಕೊಂಡೇ ಬಂದ್ವಿ. ನಂಗೆ ಸ್ವಲ್ಪ ಈಗ ವಾಕಿಂಗ್ ಮಾಡಬೇಕಂತ ಹೇಳಿದ್ರು ಡಾಕ್ಟರು. ಸೊ ಅದಕ್ಕೆ ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗಿ ನನ್ನ ಬೇಬಿ ಪಾಪ ಹೆಲ್ಪ್ ಮಾಡ್ತಿದ್ಲು. ನಾನು 4 ಗಿಡ ಕಾಯಲ್ಲಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆ ಬನ್ನಿ ಅಮ್ಮ ನಾನು ತೊಗೊಂಡು ಬರ್ತೀನಿ. ನಾನು ಚಿಕ್ಕದಿದ್ದು ತುಳಸಿ ಕೊಟ್ಟಿದ್ದೆ. ಸೊ ಅದನ್ನು ಹಿಡ್ಕೊಂಡು ಬರ್ತಿದ್ಲು. ಸೊ ಇದನ್ನೆಲ್ಲ ತೊಗೊಂಡು ಈಗ ನಾನು ಇದಕ್ಕೆ ಶಿಫ್ಟ್ ಮಾಡಬೇಕು. ಅಂದರೆ ಪಾಟಲ್ಲಿರೋದನ್ನು ಎತ್ತಿ ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡಿ ಇದಕ್ಕೆ ನಾನು ಹಾಕಬೇಕೀಗ. ಸೊ ಫಸ್ಟ್ ನಾನು ತುಳಸಿ ಹಾಕ್ಬಿಡ್ತೀನಿ. ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಬರುತ್ತೆ ತುಳಸಿ. ಬಟ್ ಅದು ಯಾಕೆ ಡ್ರೈ ಆಗುತ್ತೆ ಅದೇನೋ ನನಗೆ ಗೊತ್ತಿಲ್ಲ. ತುಂಬ ಆಗ್ತಾ ಇರುತ್ತೆ ಅದಕ್ಕೆ. ಸೊ ಅದಕ್ಕೆ ಹಬ್ಬ ದಿನ ತೊಗೊಂಡು ಬಂದೆ. ಮತ್ತು ಆನ್ಲೈನಲ್ಲಿ ನಾನೊಂದು ಶಿವಲಿಂಗ ಆರ್ಡರ್ ಮಾಡಿದ್ದೆ. ಸೊ ಅದು ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕಮ್ಮಿ ಪ್ರೈಸ್ ಕೂಡ. ಸೊ ಅದಕ್ಕೋಸ್ಕರ ಓಪನ್ ಮಾಡಿ ನೋಡಿದೆ. ನಂಗೆ ಸಖತ್ ಇಷ್ಟನೂ ಆಯಿತು. ಓಪನ್ ಮಾಡಿ ನೋಡಿ ಸೊ ಹಾಗೆ ದೇವ್ರ ಮನೇಲಿ ಇಟ್ಬಿಟ್ಟೆ. ಅದು ಇಟ್ಟಾದಮೇಲೆ ಆಮೇಲೆ ಆಲ್ಮೋಸ್ಟ್ ಎಲ್ಲ ಗಿಡನೂ ಮಣ್ಣೆಲ್ಲ ತೆಗ್ದು ಈ ಥರ ಡ್ರೈ ಮಾಡಿ ಇಟ್ಟಿದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಆಲ್ ಬಾಯ್.